ಸಾಮರ್ಥ್ಯ ಯಾವ ಔಷಧಕ್ಕೂ ಇಲ್ಲ. ಇದು ಕೇವಲ ನಾವಿಲ್ಲಿ ವೇದಿಕೆ ಮೇಲೆ ಕುಂತು ಮಾತನಾಡ್ತಿದೀವಲ್ಲ, ಇಲ್ಲಿ ಬಂದಿರುವಂತ ವೈದ್ಯರು ಇದೀವಲ್ಲ, ನಾವು ಮಾತನಾಡ್ತಾ ಇಲ್ಲ. ಇದನ್ನ ಸುಮಾರು 5-6 ಸಾವಿರ ವರ್ಷದಿಂದ 16 ಸಾವಿರ ವರ್ಷದಿಂದ ಋಷಿ ಮುನಿಗಳು ಕೊಟ್ಟಂತ ಪದ್ಧತಿ. ನಮ್ಮ ಹೆಸರು ಚನ್ನಬಸವ ಅಂತ ಹೇಳ್ಬಿಟ್ಟು, ನಮ್ದು ಮಸ್ಕಿ ತಾಲೂಕು ತೋರಣದಿನಿ ಗ್ರಾಮ. ನನ್ನ ಬಿಸ್ನೆಸ್ ಬಂದ್ಬಿಟ್ಟು ಫೋಟೋಗ್ರಫಿ ಅಂಡ್ ವಿಡಿಯೋ ಎಡಿಟರ್ಸ್. ನನಗೆ ವರ್ಕ್ ಮಾಡ್ತಾ ಶೋಲ್ಡರ್ ಪೇನ್ ಜಾಸ್ತಿ ಇತ್ತು. ಇವು ಸುಮಾರು 14 ಇಯರ್ಸ್ ಇಂದ ಪೇನ್ ಇತ್ತು. ನಾನು ಎಲ್ಲ ಕಡೆ MRI ಮಾಡಿಸಿದೆ, ಆಮೇಲೆ ಎಲ್ಲ ಕಡೆ ಜನರಿಕ್ ಮೆಡಿಸಿನ್ ತಗೊಂಡ್ರು ಅದೇನು ರಿಲೀಫ್ ಆಗಲಿಲ್ಲ. ನಿನ್ನೆ ಈ ಸಂಸ್ಥೆದವರು ಬಂದ್ಬಿಟ್ಟು ನನಗೊಂಥರ ಎಕ್ಸರ್ಸೈಸ್ ಥರ ಟ್ರೀಟ್ ಕೊಟ್ಟರು. ಆಲ್ಮೋಸ್ಟ್ ಒಂದು 99-100% ಫುಲ್ ರಿಲೀಫ್ ಆಗಿದ್ದೀನಿ. ನನಗೆ ಇವಾಗ 4 ವರ್ಷದಿಂದ ಆ ಪೇನ್ ಸಂಬಂಧನೇ ನಾನು ಫೀಲ್ಡೇ ಬಿಟ್ಟುಬಿಟ್ಟಿದ್ದೆ. ಫೋಟೋಗ್ರಫಿ ಆ್ಯಕ್ಚುಲಿ ಮಾಡೋ ಫೀಲ್ಡೇ ಬಿಟ್ಟಿದ್ದೆ. ಇವಾಗ ಮಾಡೋಷ್ಟು ಧೈರ್ಯ ಬಂದಿದೆ ಮತ್ತು ಫುಲ್ ಫ್ರೀನೆಸ್ ಆ್ಯಕ್ಟಿವ್ ಆಗಿದ್ದೀನಿ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರೆ ಅವ್ರಿಗೆ ಕಡಿಮೆನೇ. ಆ್ಯಕ್ಚುಲಿ ಇದನ್ನು ನನಗೊಂದು ಲೈಫಲ್ಲಿ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು. ನನಗೆ ಒಂದು 38 ಏಜ್. ಈ ಏಜಲ್ಲಿ ನಾನು ಏನು ಮಾಡೋಕ್ಕೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಬೈಕ್ ಓಡ್ಸೋಕೆ ಆಗ್ತಿರ್ಲಿಲ್ಲ, ಕಾರ್ ಓಡ್ಸೋಕ್ಕೂ ಆಗ್ತಿರ್ಲಿಲ್ಲ. ನಾನು ಹೇಳ್ತೀನಲ್ಲ, 19 ವರ್ಷದಿಂದ ನನ್ನ ಫೋಟೋಗ್ರಫಿ ಒಳ್ಳೆ ಫೀಲ್ಡ್ ಇತ್ತು. ಆ ಫೀಲ್ಡಿಗೆ ನಾನು ಈ ಕಾಯಿಲೆಯಿಂದ ನಾನು ತುಂಬಾ ಕೆಲಸನೇ ಮಾಡೋದು ಬಿಟ್ಬಿಟ್ಟಿದ್ದೆ. ಇವಾಗ ತುಂಬ ಚೆನ್ನಾಗಿದ್ದೀನಿ. ಆ ಗುರೂಜಿ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮೂಲ ಊರು ಕರೇಗುಡ್ಡ ಗ್ರಾಮ. ಈ ಸಂಸ್ಥೆಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ವಿ. ಇವತ್ತೇನು ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಶ್ರೀಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಲ್ಲಿ ಆ ಒಂದು ಶಿಬಿರದ ಅಲ್ಲಿ ನಾವು ಒಬ್ಬ ಶಿಬಿರಾರ್ಥಿಗಳಾಗಿ ಒಂದು ಒಳ್ಳೆಯ ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀವಿ. ಆ ಟ್ರೀಟ್ಮೆಂಟ್ ಮುಖಾಂತರ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆರಾಮ್ ಅನಿಸ್ತಾ ಇದೆ. ಹಾಗಾಗಿ ನಾವು ನಿಮ್ಮ ಒಂದು ಈ ಪಾರಂಪರಿಕ ವೈದ್ಯ ಪರಿಷತ್ತಿನ ಒಂದು ಅಂಗವಾದಂಥ ಒಂದು ಈ ಸಂಸ್ಥೆಗೆ ನಾವು ಚಿರಋಣಿ ಅಂತೇಳಿ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಮೂಲ ನಮ್ಮ ಗುರು ಹಿರಿಯರು ಪೂರ್ವಜರು ಮಾಡಿದಂಥ ಒಂದು ಈ ಗಿಡ ಮೂಲಿಕೆ ಔಷಧ ಮುಖಾಂತರನೇ ಎಷ್ಟೋ ರೋಗಗಳನ್ನು ವಾಸಿ ಆಗ್ತಿದ್ವು ಆವಾಗ. ಹಾಗಾಗಿ ಈಗ ನಾವು ಅಲೋಪತಿಗೆ ಮೊರೆ ಹೋಗಿದ್ದೇವೆ. ಹಾಗಾಗಿ ನಮ್ಮ ಪೂರ್ವಜನರು ಮಾಡಿದಂಥ ಈ ಒಂದು ವನೌಷಧಿಯನ್ನು ತಗೋ ಮುಖಾಂತರ ಇನ್ನೂ ಹೆಚ್ಚಿನ ಜನಕ್ಕೆ ಇದರ ಉಪಯೋಗ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ನನಗೆ ಆರಾಮ ಅನಿಸ್ತಿದೆ. ಹಾಗೆ ಇನ್ನೂ ಇದಂಥ ಎಲ್ಲ ಯುವಕರು ಈ ಜನಗಳು ಇದನ್ನು ತಗೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ. ಹೇಳ್ಬೇಕಂತಂದ್ರೆ ನಮಗೆ ಭಾಳ ಚಂದ್ರಶೇಖರ್ ಅವರು ಗುರೂಜಿಯವರ ಬಗ್ಗೆ ನಮಗೆ ಭಾಳ ಅಪಾರವಾದ ಒಂದು ಗೌರವ ಇದೆ. ಯಾಕಂತಂದರೆ ಇವತ್ತು ಒಂದು ಉಚಿತವಾದ ಚಿಕಿತ್ಸೆಯನ್ನು ನಮ್ಮ ಒಂದು ಗ್ರಾಮೀಣ ಬಡ ಜನತೆಗೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಅಂತಂದರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡುತ್ತೇನೆ. ಈಗ ಗೊತ್ತಾಗಿದೆ ಎಲ್ಲರಿಗೂ ಪೊಲೀಸ್ ಅಂತ. ಇಲ್ಲಿ ಚುಚ್ಚುತ್ತೆ, ಇಲ್ಲಿ ಕಿವಿನ ಶಾಸ್ತ್ರ ಪ್ಯಾರಾಲಿಸಿಸ್ ಒಂದು 2 ವರ್ಷದ 4 ವರ್ಷದಾಗಿ ಬೆಂಗಳೂರಿಂದ ಬಂದು ಈ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸಿರುವಂಥ ಚಂದ್ರಶೇಖರ್ ಗುರೂಜಿ ಮತ್ತು ತಂಡದವರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಯಾತ್ರೆಗಳಲ್ಲಿ ಇಂಥವರು ಸ್ತೋಮ ಕೂಡಿರ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಗುರೂಜಿಯವರು ಏನು ಕಾರ್ಯ ಮಾಡ್ತಾಯಿದ್ದಾರೆ, ಅವ್ರ ಟೀಮ್ ಏನು ಮಾಡ್ತಾಯಿದೆ ವರ್ಕು, ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯವೇ ದೇವರೀಗ, ಆರೋಗ್ಯವೇ ಭಾಗ್ಯ. ಒಂದು ನೇತ್ರ ತಪಾಸಣೆ ಮಾಡಿದ್ದು ನೋಡಿದೆ. ಒಂದಿಷ್ಟು ಈ ತಲೆ ಹೆಡ್ಡೇಕು, ಬ್ಯಾಕ್ ಪೇನು, ಈ ಕಾಲು ನೋವು, ಮಂಡೆ ನೋವು ಅನ್ನತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹೋದರೆ ಈಗ ತಾನೇ ಅದು ಕ್ಯೂರ್ ಆಗ್ತದೆ ಅಂತ. ಇನ್ನೂ 2-3 ತಾಸಿನಲ್ಲಿ ರಿಸಲ್ಟ್ ಕೊಡ್ತೀವಿ ನಿಮ್ಗೆ ಅಂತ ಹೇಳುವಂಥ ಮಾತು ಏನದ, ಒಂದೇದವ್ರ ಮಾತಿನ ವಾಗ್ಜರಿ ಏನದ, ಆ ಮಾತು ಆ ಮಮತೆಯ ಕೈತುತ್ತಿನ ಲೆಕ್ಕದೊಳಗೆ ಆರೋಗ್ಯ ಮೊದಲು ಸಿಗ್ತದೆ. ಆಮೇಲೆ ಅದು ಆರೋಗ್ಯ ತನ್ನಷ್ಟಕ್ಕೆ ತಾನು ಬರ್ತದೆ. ಅವರೊಂದು ಪ್ರೀತಿಯ ಮಾತಿನಲ್ಲಿ ಆರೋಗ್ಯ
ಆರೋಗ್ಯಕರವಾಗಿರುವಂಥ ಅನಾರೋಗ್ಯದಿಂದ ಬಂದಿರತಕ್ಕಂಥವನು ಆರೋಗ್ಯವಾಗಿ ಹೋಗ್ತಾನೆ ಕ್ಷಣದಲ್ಲಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಈಗ ನಾನು ಸ್ವಂತ ಅನುಭವದ ಪ್ರಕಾರ ಈಗ ತಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅವರು ಹೇಳುವ ಹಾಗೆ ಎಲ್ಲವೂ ಕ್ಯೂರ್ ಆಗಲಿಕ್ಕೆ ಹತ್ತದ. ಈಗ ಕ್ಯೂರು ಅಂತಾರೆ ಅವರು, ಈ ತಕ್ಷಣವೇ ಹೋಗ್ತದಂತಾರೆ. ಬಟ್ ಕಾದು ನೋಡಬೇಕು, ಅದು ಭಾಳ ದಿವಸದ ಇರೋಣದರಿಂದ ಅದು ಕಾಲಾವಕಾಶ ಬೇಕಾಗುತ್ತೆ. ಆದರೂ ಕೂಡ ಒಳ್ಳೆಯ ಚಂದ್ರಶೇಖರ್ ಗುರೂಜಿಯವರು ಒಳ್ಳೆಯ ಅಭಿಪ್ರಾಯದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅವಶ್ಯವಾಗಿ ಬೇಕು, ಬಡವರಿಗೆ ಇದು ಅವಶ್ಯ ಬೇಕು. ಬಡವರಿಗೆ ಇದು ಫ್ರೀಯಾಗಿ ಮಾಡುವಂಥ ವ್ಯವಸ್ಥೆಯಲ್ಲಿ ಅವರ ಜೀವನ ಕೂಡ, ಒಬ್ಬ ಬಡವ 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಬಂದು ಜೀವನ ಹಾಳು ಮಾಡಿಕೊಂಡಿದ್ದಾನೆ. ಇದು ಏನೂ ಇಲ್ಲದೇ ಇಂಥವೆಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಗುಣಮುಖರನ್ನಾಗಿ ಮಾಡಿ ಮತ್ತೆ ಬರದಂತೆ ನೋಡ್ಕೊಳ್ತಾರಲ್ಲ, ಗುರೂಜಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಆ ಟೀಮಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳ ಒಳ್ಳೆಯ ಕಾರ್ಯಕ್ರಮ. ನಾವು ಕೂಡ ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ಚಿಕ್ಕೇನಕೊಪ್ಪ ಅಂತಕ್ಕಂಥ ಒಂದು ಗ್ರಾಮ ಇದೆ, ಅಲ್ಲಿ ಶಂಭುಲಿಂಗಾರೂಢ ಜಾತ್ರೆ ಅಂತ ಇದೆ. ಅಲ್ಲಿ ಚಂದ್ರಶೇಖರ್ ಗುರೂಜಿಯವ್ರಿಗೆ ಫೋನ್ ಮಾಡಿ ಇನ್ವೈಟ್ ಮಾಡಿಕೊಂಡು ಈ ಬಡ ಮಕ್ಕಳಿಗಾಗಲಿ ಇದ್ದವರಿಗಾಗಲಿ ಇಲ್ಲದವ್ರಿಗಾಗಲಿ ಇದು ಒಳ್ಳೆಯ ಕಾರ್ಯ. ಇದು ಯಾರು ತೊಗೊಂಡ್ರೂ ಅವರ ಆರೋಗ್ಯದ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುಂದೆ ನಾನು ಆಮಂತ್ರಣನೂ ಮಾಡುತ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಳ್ಳೆಯ ವಿದ್ಯೆಯನ್ನು ಈ ಜಗತ್ತಿಗೆ ಹಂಚ್ತಾ ಇದ್ದಾರೆ, ಈ ಬುತ್ತಿಯನ್ನು ಬೆಳೆಸ್ತಾ ಇದ್ದಾರೆ. ಆರೋಗ್ಯ ಬುತ್ತಿ ಇದು. ಈ ಆರೋಗ್ಯ ಬುತ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರ ಕಾರ್ಯಗಳು ಯಶಸ್ವಿಯಾಗಿ ಕಾಪಾಡ್ಕೊಂಡು ಹೋಗಲಿ. ಬಸವಾದಿ ಪ್ರಮುಖರ ಕರುಣೆ, ಸದ್ಗುರು ಸಿದ್ಧಾರೂಢ ಶಂಭುಲಿಂಗಾರೂಢರ ಕೃಪೆ ಸದಾ ಇರಲಿ ಅಂತೇಳಿ ಹಾರೈಸ್ತೇನೆ, ಹೇಳ್ತಾ ಇಚ್ಛೆ ಪಡ್ತಾ ಇದ್ದೀನಿ. ಶರಣಾರ್ಥಿ.